ಬಡ್ಸು ನಿಮ್ಮಣ್ಣ ಊಟ ಮಾಡ್ತಾರೆ. ಹಲೋ ಸುದೀಶ್ ಅವರೇ, ಇವತ್ತು 10 ನಿಮಿಷ ಲೇಟಾಗಿ ಬರ್ತೀನಿ. ನೀರು ಕೊಟ್ಟು ಬಸ್ಸು. ಅದೇ ಇವತ್ತು ಲೇಟಾಗಿ ಬರ್ತೀನಿ. ಅವನು ಪ್ಯೂನ್ಗೆ ಫೈಲ್ಸ್ ನಾನು ಟೇಬಲ್ ಮೇಲೆ ಇಟ್ಕೊಳ್ಳೋ. ಕೃಷ್ಣಮೂರ್ತಿ ಫೈಲ್ ಮೇಲೆ ಇಟ್ಟರೆ ಓಕೆನಾ? ಸರಿ ನಾನು ಬರ್ತೀನಿ, ಕಾಲ್ ಮಾಡ್ತೀನಿ. ಬಾಯ್. ವಾ, ಎಷ್ಟು ಚೆನ್ನಾಗಿ ಆಡ್ತಿದ್ದೆ. ಎಸ್ ಜಾನಕಿಗಿಂತ ಚೆನ್ನಾಗಿ ಆಡ್ತಾ ಇದ್ಯಾ. ಮತ್ತೆ ಹಂಗಲ್ಲ ಕಣೆ, ಆ ಅದೃಷ್ಟ ದೇವತೆ ದುಡ್ಡು ಕೊಟ್ಟಿಲ್ಲ ಅಂದ್ರು ಸರಸ್ವತಿ ನನ್ನ ಮಗಳು ಅಪ್ಸರೆ ಅಂತ ಹೆಂಡತಿ ಕೊಟ್ಟಿದ್ದಾಳೆ. ಇನ್ನೇನ್ ಬೇಕು ಹೇಳು. ಹೋಗ್ರಿ, ಬೆಳಿಗ್ಗೆನೆ ಸ್ಟಾರ್ಟ್ ಆಯ್ತು ಇವ್ರದ್ದು ರಾಸ್ ಲೀಲೆ. ಹಲೋ ರೋಮಿಯೋ, ಫೋನ್ ಬರ್ತಿದೆ. ಹಲೋ, ಹಾ ಸರ್ ಹೇಳಿ. ನಮಸ್ಕಾರ. ನೀಟ್ ಕೌನ್ಸಿಲಿಂಗ್ ರಿಸಲ್ಟ್ಸ್ ಬಂತಾ? ಹಾ ಸರ್ ಬಂದೆ, 2 ನಿಮಿಷ. ಮಹಾಲಕ್ಷ್ಮಿ ಕರ್ಕೊಂಡ್ ಬರ್ತೀನಿ. ನಿಮಿಷ. ಮಹಾಲಕ್ಷ್ಮಿ, ನೀಟ್ ರಿಸಲ್ಟ್ ಬಂದೈತೆ, ಹೋಗಿ ಫೈಲ್ ತಗೊಂಡು ಬೇಗ. ಹಲೋ ಓ ಲಕ್ಷ್ಮಿ, ನೀಟ್ ರಿಸಲ್ಟ್ ಬಂದ್ ಕಣೆ, ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಬಂದೆ. ಲಕ್ಷ್ಮಿ, ಬೇಗ ಮನೆ ಹೋಗ್ತಾನೆ. ಹೋಗ್ತಾ ನೀನು ಎಷ್ಟು ಮಾಡ್ಬಿಡ, ಎಲ್ಲ ಒಳ್ಳೇದಾಗುತ್ತೆ. 7 ಮೇಲೆ ಮಾದೇಶ, ಯಾವತ್ತೂ ನಮ್ಮ ಜೊತೆ ಇರ್ತಾನೆ ಆಯ್ತಾ? 7 ಮೇಲೆ ಮಾದೇಶ್ವರ ಅಲ್ಲ, 7 ಬಿಟ್ಟ ವೆಂಕಟೇಶ್ವರ ಸರಿ ಮಾಡ್ತಾರೆ. ನೀನು ಸುಮ್ಮನೆ ಹೋಗ್ಬೇಕು. ನಡಿಯಮ್ಮ, ಲೇಟ್ ಮಾಡ್ತಾರೆ. ನೀನು ಮನೆ ಕಡೆ ಹುಷಾರು. Hi bro. Oh, hello sir. How are you doing? I am fine. How about you? Yeah. Going very well. Nice How to is hear. your business going? Yeah, very good. I'm working on this. ನಮಸ್ಕಾರ ಸರ್. ನಮಸ್ಕಾರ. ಇದು ರಿಸಲ್ಟ್ಸ್ ನೋಡ್ತಾರೆ. Oh, ಹೌದಾ? Okay, ನೋಡೋಣ. ಫಸ್ಟ್ ನಿಂತ್ಕೊಳ್ಳಿ. Even 1, 4, 5, 6. Oh, congratulations ಅಮ್ಮ, ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಸರ್ ನಾನು ನೋಡಿ ಸರ್. ಸರ್ ಇದು 5.5 ಮಾರ್ಕ್ಸ್. ಓಕೆ. ಟೆನ್ಷನ್ ತಗೊಳ್ಬೋದು. ಅವ್ರಿಗೆ ಟೆನ್ಷನ್ ಆಗ್ಬಿಡ ಸುಮ್ಮನೆ ಇರಲ್ಲ. ಅವರೇ ಗೌರ್ಮೆಂಟ್ ಸೀಟ್ ಸಿಕ್ಕಿದೆ. ಅವ್ರಿಗೆ 4,550 ಅಷ್ಟೇ. ಇನ್ನು 545. ಯಾಕೆ ಸರ್ ಏನಾಯಿತು? ಇಲ್ಲ, ಏನಿಲ್ಲ, ಏನಾದ್ರು ಮಿಸ್ಟೇಕ್ ಇರಬೇಕು ನೋಡೋಣ. ಆಲ್ ಟಿಕೆಟ್ ಕರೆಕ್ಟಾಗಿ ಸಾರಿ ಸರ್, ಮಹಾಲಕ್ಷ್ಮಿಗೆ ಗೌರ್ಮೆಂಟ್ ಸೀಟ್ ಸಿಕ್ಕಿಲ್ಲ. ಅದೇ ಸರ್, ಪ್ರಿಯಾಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಸಿಕ್ತು. ಅವಳಿಗಿಂತ 100 ಮಾರ್ಕ್ಸ್ ಜಾಸ್ತಿ ಮಹಾಲಕ್ಷ್ಮಿಗೆ. ಇನ್ನೊಂದ್ಸರಿ ಚೆಕ್ ಮಾಡಿ ಸರ್. ಇನ್ನೊಂದ್ಸರಿ ನಂಬರ್ ನೋಡಿ ಸರ್. ನೀವು ಏನೋ ಮಿಸ್ ಆಗಿರೋದು ಒಂದು ನಂಬರ್, ಏನೋ ಚೆಕ್ ಮಾಡಿ ಸರ್. ಸರ್ ಅದಿಲ್ಲ ಸರ್, ಆಲ್ರೆಡಿ 2 ಸಲ ಚೆಕ್ ಮಾಡಿದ್ದೀನಿ. ಸರ್ ಮತ್ತೆ ಹಿಂಗೆ ಸರ್, ಅವ್ರ ಗೌರ್ಮೆಂಟ್ ಕಾಲೇಜ್ ಸೀಟ್, ನಮ್ಮ ಪ್ರೈವೇಟ್ ಕಾಲೇಜ್ ಸೀಟ್ ಹೆಂಗೆ ಸರ್ ಸಿಗುತ್ತೆ? ಇಲ್ಲಿ ನೋಡಿರಿ, ಅವರು ಸ್ಪೆಷಲ್ ಕ್ಯಾಸ್ಟ್ ರಿಸರ್ವೇಷನಲ್ಲಿ ಸೀಟ್ ಅಪ್ಲೈ ಮಾಡಿದ್ದಾರೆ. ಸೊ ಅವ್ರು ತೆಗೆದಿರೋದು ಮಾರ್ಕ್ಸ್ಗೆ ಆರಾಮಾಗಿ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಗುತ್ತೆ ಅವ್ರಿಗೆ. ಅದೇನು ಪ್ರಿಯಾ ಅಷ್ಟು ಒಳ್ಳೆ ಕೋಚಿಂಗ್ ಸೆಂಟರ್ಗೆ ಓದಿದ್ರು ಅವಳು ತೆಗೆದಿದ್ದು 450 ಅಷ್ಟೇ. ಇವಳು ಯಾವ ಕೋಚಿಂಗ್ ಸೆಂಟರ್ಗೆ ಹೋಗಿಲ್ಲ, ತೆಗೆದಿದ್ದು 550. ಅವಳಿಗಿಂತ 100 ಮಾರ್ಕ್ಸ್ ಜಾಸ್ತಿ ಇವಳಿಗೆ. ಅವಳು ಗೌರ್ಮೆಂಟ್ ಕಾಲೇಜ್ ಸೀಟು, ಇವಳಿಗೆ ಪ್ರೈವೇಟ್ ಕಾಲೇಜ್ ಸೀಟು. ಅದೇಗ್ರಿ ಕೊಡೋಕ್ಕಾಗುತ್ತೆ. ಏನೋ ತಪ್ಪಿದೆ ದೇವರನಿಗೂ. ನ್ಯಾಯನೇ ಅಲ್ಲ. ಫಸ್ಟ್ ಆಫ್ ಆಲ್ ಚೆಕ್ ಮಾಡಿ ಸರ್. ನಿಮಗೆ ಗೊತ್ತಲ್ಲ, ನಮ್ಮ ದೇಶದಲ್ಲಿ ಹಿಂಗೆ ಕ್ಯಾಸ್ಟ್ ರಿಸರ್ವೇಷನ್ ಇದ್ದರೆ ಕಡಿಮೆ ಮಾರ್ಕ್ಸ್ ಇದ್ರೂ ಒಳ್ಳೆ ಕಾಲೇಜ್ ಸಿಗುತ್ತೆ. ಸರ್ ಇವಾಗೊಬ್ರು ಬಂದರು, ಅವ್ರು ನೋಡಿದ್ರು ಸರ್. ಅವ್ರು ಬಟ್ಟೆ ನೋಡ್ರಲ್ಲ, ನಾನು ನೋಡಿ ಸರ್. ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅದಕ್ಕೆ. ಹಾಂ ಸರ್, ನಾನು 1 ವರ್ಷದಲ್ಲಿ ಕಷ್ಟಪಟ್ಟು ಸ್ವಲ್ಪ ದುಡ್ಡನ್ನ 1 ವಾರದಲ್ಲಿ ಖರ್ಚು ಮಾಡ್ತಾರೆ.
ಅಂಥವ್ರಿಗೆ ಗೌರ್ಮೆಂಟ್ ಸೀಟ್, ನಮ್ಮಂಥವ್ರಿಗೆ ಪ್ರೈವೇಟ್ ಸೀಟ್. ಇದು ಯಾವ ನ್ಯಾಯ ಹೇಳಿ ಸರ್? ಸರ್ ನನಗೆ ಗೊತ್ತಿಲ್ವ ಸರ್ ನಮ್ಮ ಮಹಾಲಕ್ಷ್ಮಿಗೆ ಸರ್ ಕಾಲೇಜಿಗೆ ಜಾಯಿನ್ ಮಾಡಿರೋ ಡೇ 1 ಅವ್ರ ಅಣ್ಣ ಅವ್ರ ಮೇಲೆ ಇನ್ವೆಸ್ಟ್ ಮಾಡಿರೋ ಒಂದೊಂದು ರೂಪಾಯಿನೂ ವೇಸ್ಟ್ ಆಗಬಾರ್ದು. ಅವ್ರ ಹೊತ್ತಿಗೆ ಅವ್ರ ಮೇಲೆ ಇಕ್ಕಿರೋದ ನಂಬಿಕೆನ ಉಳಿಸ್ಕೋಬೇಕು. ಒಂದು ಒಳ್ಳೆ ಡಾಕ್ಟರ್ ಆಗಬೇಕಂತ ಬೇರೆಯವ್ರು ಲೀಡ್ ಮಾಡೋ ನಾರ್ಮಲ್ ಲೈಫೆಲ್ಲ ಬಿಟ್ಬಿಟ್ಟು ಹೋಲ್ ಹಾರ್ಟೆಡ್ ಆಗಿ ಅವ್ಳ ಹಾರ್ಡ್ ವರ್ಕ್ ಪೂರ್ತಿನ ನೀಟ್ ಎಕ್ಸಾಮ್ಗೋಸ್ಕರನೇ ಹಾಕಿದ್ದಾರೆ ಸರ್. ನಿಮಗೆ ಎಷ್ಟು ಬೇಜಾರಾಗ್ತಿದೆ, ನನಗೂ ಅಷ್ಟೇ ಬೇಜಾರಾಗ್ತಿದೆ ಸರ್. ಸರ್ ಈಗ ಅವ್ರಿಗೆ ಕ್ಯಾಟಗರಿಯಲ್ಲಿ ಸೀಟ್ ಸಿಗ್ತದೆ ಸರ್. ಅವ್ರಿಗೆ ಕಡಿಮೆ ಮಾರ್ಕ್ಸ್ ಬಂದರೂ ಸೀಟ್ ಸಿಕ್ಕಿದೆ. ನಂಗೆ ಗೊತ್ತಿಲ್ಲ ಅವ್ರು ಒಳ್ಳೆ ಡಾಕ್ಟರ್ ಆಗ್ತಾರೋ ಆಗಲ್ವೋ ನನಗೆ ಗೊತ್ತಿಲ್ಲ. ಬಟ್ ಇವಳು 2 ವರ್ಷದಿಂದ ಹಗಲು ರಾತ್ರಿ ಕಷ್ಟಪಟ್ಟು ಓದಿರೋದು ನಾನು ನೋಡಿದ್ದೀನಿ ಸರ್. ಆದರೂ ಡಾಕ್ಟರ್ ಸೀಟ್ ಸಿಕ್ಕಿಲ್ಲ. ಇಫ್ ಇನ್ ಕೇಸ್ ಅವಳು ತೆಗೆದಿರೋ ಮಾರ್ಕ್ಸ್ಗೆ ಡಾಕ್ಟರ್ ಸೀಟ್ ಸಿಕ್ಬಿಟ್ಟಿದ್ರೆ ಬರೀ ಇವಳು ನಾನು ಅಷ್ಟೇ ಖುಷಿ ಪಡ್ತಿರ್ಲಿಲ್ಲ, ಒಂದು ಊರೇ ಖುಷಿ ಪಡ್ತಿತ್ತು ಸರ್. ಬೆಳಿಗ್ಗೆ 10 ಮಿಸ್ ಕಾಲ್ ಸರ್, ಡಾಕ್ಟರ್ ಸೀಟ್ ಸಿಗ್ತಾ, ಡಾಕ್ಟರ್ ಅಪ್ಲ ಏನು ಸರ್ ಹೇಳಿ ಅವ್ರು. ನಾನು ಇವ್ರು ಡಾಕ್ಟರ್ ಆಗ್ಬಿಟ್ಟು ಯಾವುದೋ ದೊಡ್ಡ ಹಾಸ್ಪಿಟಲ್ ಕೂತ್ಕೊಂಡು ಪೇಷಂಟ್ಸ್ ಟ್ರೀಟ್ ಮಾಡಬೇಕು ಅಂತ ಇರಲಿಲ್ಲ ಸರ್. ಹಳ್ಳಿಗೆ ಹೋಗಿ ಅದೊಂದು ಹಾಸ್ಪಿಟಲ್ ತೆಗೆದು ಅಲ್ಲಿರೋ ಜನಕ್ಕೆ ನಾನು ಟ್ರೀಟ್ ಮಾಡಬೇಕು, ಅಲ್ಲಿರೋ ನಾನು ನೋಡ್ಕೋಬೇಕು ಅಂತ ಅವ್ರು ಆಸೆ ಇದೆ ಸರ್. ಅಂದವ್ರು ಏನು ಹೇಳಿ ಸರ್, ಒಂದು ಇಡೀ ಊರು ಕಾಯ್ದಿದೆ ಸರ್ ಇವ್ರು ಡಾಕ್ಟರ್ ಆಗಿ ಬರ್ತಾರೆ ಅಂತ. ಏನು ಹೇಳಿ ಸರ್? ಸರ್ ಇವಾಗ ಬಿಟ್ರಿ ಸರ್ ಇದೆ, ನಮ್ಮ ಕೈಯಲ್ಲಿ ಏನಿಲ್ಲ. ನಂಗೆ ಗೊತ್ತು ಇವೆಲ್ಲ ಏನಾಗುತ್ತೆ. ಒಳ್ಳೆಯ ಪ್ರೈವೇಟ್ ಕಾಲೇಜಲ್ಲಿ ಫೀಸ್ ಎಷ್ಟು ಸರ್? ಒಂದು 10-20 ಲಕ್ಷ. ಎಲ್ಲಿ ತಗೋದು? ಅಣ್ಣ ಯೋಚನೆ ಮಾಡಬೇಡ. ಲಕ್ಷ್ಮಿ, ಡಾಕ್ಟರ್ ಆಗ್ಬೇಕಂತ ಯಾಕೆ ಆಸೆ ಇದೆ? ನಮ್ಮ ಊರಲ್ಲಿ ಎಷ್ಟು ಜನ ಡಾಕ್ಟರ್ ಇದ್ದಾರೆ ಅಪ್ಪ. ಒಂದು ಎಮರ್ಜೆನ್ಸಿ ಅಂತ ಬಂದ್ರೆ 25 ಕಿಲೋಮೀಟರ್ ಹೋಗ್ಬೇಕು. ಆ ಟೈಮಲ್ಲಿ ನಮ್ಮ ಉಸಿರನ್ನ ನಾವು ಕೈಯಲ್ಲಿ ಇಟ್ಕೊಬೇಕು. ನನಗೆ ಚಿಕ್ಕ ವಯಸ್ಸಿಂದ ಚಿಕ್ಕ ಮಕ್ಕಳು ಅಂದ್ರೆ ತುಂಬಾ ಇಷ್ಟ. ಹೆರಿಗೆ ನೋವು ಅಂತ ಬಂದವ್ರಿಗೆ ಸಹಾಯ ಮಾಡಿ ಆಗ್ತಾನೆ ಹುಟ್ಟಿರೋ ಪಾಪುನ ಕೈಯಲ್ಲಿ ಇಟ್ಕೊಂಡಾಗ ಅವ್ರ ಅಪ್ಪ ಅಮ್ಮ ಪಡೋ ಖುಷಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ಯಾಕೆ ಲಕ್ಷ್ಮಿ ಡಾಕ್ಟರ್ ಮಾಡಿಸ್ಬೇಕು ಅಂತಿದ್ಯಾ? ರೀ ತುಂಬ ದಿನ ಒಂದು ಮಾತಾಡೋಕ್ಕಿತ್ತು ರೀ. ನಮ್ಮ ಅಪ್ಪ ಅಮ್ಮಂಗೆ ನಾನು ಒಬ್ಬಳೆ ಮಗಳಲ್ಲ ರೀ, ನನಗೊಬ್ಬ ಅಕ್ಕ ಇದ್ಲು. ನಾನು SSLC ಓದ್ಬೇಕಾದ್ರೆ ಅವಳಿಗೆ ಮದುವೆ ಆಗಿತ್ತು. ಆಮೇಲೆ ಗರ್ಭಿಣಿ ಕೂಡ ಆದ್ಲು. ಆದರೆ ಅವಳಿಗೆ ಹೆರಿಗೆನೂ ಸ್ಟಾರ್ಟ್ ಆದಾಗ ಊರಲ್ಲಿ ಸಹಾಯಕ್ಕೆ ಯಾರೂ ಇರಲಿಲ್ಲ ರೀ, ಡಾಕ್ಟರೂ ಇರಲಿಲ್ಲ. ನಾವು ಊರಿನ ಹೆಣ್ಮಕ್ಳೆಲ್ಲ ಸೇರಿ ಅವಳಿಗೆ ಬಚ್ಚಕ್ಕೆ ತುಂಬ ಟ್ರೈ ಮಾಡಿದ್ವಿ, ತುಂಬ ಟ್ರೈ ಮಾಡಿದ್ವಿ. ಅವ್ರ ಕಡೆಗೆ ಅವಳು ತೀರೋದ್ಲು ರೀ. ಒಬ್ಬರು ಡಾಕ್ಟರ್ ಇದ್ದಿದ್ರು ಅವಳು ಇವತ್ತು ಬದುಕಿರ್ತಿದ್ಲು ರೀ. ಇವತ್ತಿಗೂ ನಾವು ಊರಿಗೆ ಹೋದಾಗ ಅಪ್ಪ ಅವನ ಮೇಲೆ ಇದ್ದಾಗ ಅವಳೆಲ್ಲ ನನ್ನ ನೋವು ಕಾಡುತ್ತೆ ರೀ. ಅದಕ್ಕೆ ನಮ್ಮ ಲಕ್ಷ್ಮಿ ಓದ್ಬೇಕು ರೀ, ತುಂಬ ಒಳ್ಳೆ ಡಾಕ್ಟರ್ ಆಗಬೇಕು. ನಮ್ಮ ಮಕ್ಕಳ ಥರ ಬೇರೆ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು, ಬೇರೆ ಯಾವ ಹೆಣ್ಮಕ್ಳು ಆಗಬಾರ್ದು ರೀ. ಬಂದರು ರೀ. ಯಾವ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ಸಿಕ್ತು? ಗೌರ್ಮೆಂಟ್ ಕಾಲೇಜಲ್ಲಿ ಸಿಗ್ತಾರೆ, ಪ್ರೈವೇಟ್ ಕಾಲೇಜ್ ಅಷ್ಟು. ಅದು ವರ್ಷಕ್ಕೆ 11 ಲಕ್ಷ ಅಂತ. ಅದೇ ಇರಲಿಲ್ಲ ಸರ್. ಅದೇ 11 ಲಕ್ಷನಾ? ಲಕ್ಷ್ಮಿ ಲೈಫಲ್ಲಿ ಕ್ಲಾರಿಟಿನೇ ಇದ್ರೆ ಅವಳಿಗೆ. ನೋಡಪ್ಪ, ನಿಂಗೆ ಎಷ್ಟು ಕೇಳಿದ್ರು ಅಷ್ಟೇ,
ನಿನ್ನ ಫ್ರೆಂಡ್ ರಾಜೇಂದ್ರ ನೋಡು, ನಿನ್ನ ಜೊತೆ ಒಟ್ಟಿಗೆ ಕೆಲ್ಸಕ್ಕೆ ಸೇರಿದವನು, ಈಗ ಆರಾಮಾಗಿ ಮಿನಿಸ್ಟ್ರ್ ಜೊತೆ ಇದ್ದಾನೆ. ಮಾಡ್ದಾಗೆಲ್ಲ ಮಾಡೋಕ್ಕಾಗುತ್ತೆ, ಅವೆಲ್ಲ ನಂಗೆ ಸೆಟ್ ಆಗಲ್ಲ. ನಿಂಗೆ ಲಾಯಲ್ಟಿ ಕರಪ್ಷನ್ ತಗೊಳ್ಳಲ್ಲ ಅಂತ ಓಡಾಡ್ತಿದ್ರೆ ಜೀವನ ಕಷ್ಟ ಅಪ್ಪ. ಇಷ್ಟು ಹೇಳ್ಬೋದು ನಾನು. ಸರಿ, ಈ ಫೈಲ್ ತಗೋ. ಏನದು? ಇದು ನಾರ್ತ್ಸಲ್ಲಿರೋ ಕೆಲಸ. 6 ತಿಂಗಳು ಕೆಲಸ ಆದರೆ 6 ತಿಂಗಳು ನೆಮ್ಮದಿ ಜೀವನ, ಆರಾಮಾಗಿ ಮನೇಲಿ ಇರ್ಬೋದು. ನೋಡು ಇದ್ರ ಬಗ್ಗೆ ಏನು ಯೋಚನೆ ಮಾಡ್ತೀಯಾ ಅಂತ. ಸರಿ, ಸಿಗ್ತೀನಿ ನಾನು. ಪಾಪುನ ಕೈಯಲ್ಲಿ ಇಟ್ಕೊಂಡಾಗ ಅವ್ರ ಅಪ್ಪ ಅಮ್ಮ ಪಡೋ ಖುಷಿ ನೋಡ್ಬೇಕು ಅಂತ ನಂಗೆ ತುಂಬಾ ಆಸೆ. ತುಂಬಾ ಒಳ್ಳೆ ಡಾಕ್ಟರ್ ಅಂತ. ಜಾಸ್ತಿ ಚಿಂತೆ ಮಾಡಬೇಡ ಲಕ್ಷ್ಮಿ, ನಾನಿದ್ದೀನಿ. ನಿಮ್ಮ ಅಣ್ಣ ನೋಡ್ಕೋತಾನಲ್ಲ.